ಇದು ಕೂಡ ವಿಶೇಷವಾಗಿ ಒಂದು ಬರದಿಂದ ಎಲ್ಲ ಗ್ರಾಮ ಪಂಚಾಯಿತಿ ಕಟ್ಟಡಗಳಿರ್ಬೋದು, ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘಗಳ ಕಟ್ಟಡಗಳಿರ್ಬೋದು ನಿರಂತರವಾಗಿ ನಡೀತಾ ಇದೆ. ಯಾಕೆ ನಾನು ಇವತ್ತು ಶಾಸಕರನ್ನ ಈ ಒಂದು ಸಭೆಯಲ್ಲಿ ನಾನು ವಿಶೇಷವಾಗಿ ಹೇಳಲೇಬೇಕಾಗ್ತದೆ. ಈಗಾಗಲೇ ಸಾಕಷ್ಟು ಗ್ರಾಮ ಪಂಚಾಯಿತಿಗಳು ನಮ್ಮ ಅವರು ಹೇಳ್ದಂಗೆ ಇವತ್ತು ಶಾಲೆ ನಡೀತಕ್ಕಂಥದ್ದು ಮತ್ತು ಬಾಡಿಗೆ ಮನೆಯಲ್ಲಿ ನಡೀತಕ್ಕಂಥದ್ದು ಇವತ್ತು ನಡೀತಾ ಇದೆ. ಸುಮಾರು 7 ಪಂಚಾಯಿತಿಗಳು ತಾಲೂಕಿಗೂ ಕೂಡ ಹೊಸದಾಗಿ ವಿಶೇಷವಾಗಿ ಬಂದಂತಹ ಸಂದರ್ಭದಲ್ಲಿ ಅವಕ್ಕೆ ತುರ್ತು ಕಟ್ಟಡದ ಅವಶ್ಯಕತೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಹಲವಾರು ಗ್ರಾಮ ಪಂಚಾಯಿತಿಗಳಿಗೆ ಕಟ್ಟಡವನ್ನ ಈ ಶಾಸಕರು ಒದಗಿಸಿದ್ದಾರೆ. ನಾನು ನಮ್ಮ ಶಾಸಕರು ಕಳೆದ 2 ವರ್ಷಗಳಿಂದಲೂ ಕೂಡ ಅವರ ಅಧಿಕಾರಾವಧಿ ವಹಿಸ್ಕೊಂಡಾಗಲಿಂದಲೂ ಕೂಡ ಹೆಚ್ಚು ಇವತ್ತು RDPRಗೆ ಒತ್ತನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಒಂದು ಕಟ್ಟಡವನ್ನು ಒದಗಿಸ್ತಕ್ಕಂಥದ್ದು ಬಹಳ ಮುಖ್ಯ. ಇವತ್ತು ಹಳ್ಳಿಗಳಲ್ಲಿ ಮೂಲಭೂತ ಸಮಸ್ಯೆಗಳನ್ನ ಬಗೆಹರಿಸೋದಿಕ್ಕೆ ಇವತ್ತು ಗ್ರಾಮ ಪಂಚಾಯಿತಿ ಅತ್ಯಗತ್ಯವಾಗಿ ನಮ್ಮೆಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥದ್ದು. ಅಂತ ಒಂದು ಗ್ರಾಮ ಪಂಚಾಯಿತಿಗಳಿಗೆ ಒಂದು ಸವಲತ್ತು ಒದಗಿಸಬೇಕು ಎಂಬ ನಿಟ್ಟಿನಲ್ಲಿ ಈಗಾಗಲೇ ಶಾಸಕರು ತುರ್ತು ಕ್ರಮವನ್ನ ಕೈಗೊಂಡಿದ್ದಾರೆ. ಈಗಾಗಲೇ ನಾನು ಪಕ್ಕದಲ್ಲೇ ಇದ್ದು ಮಂತ್ರಿಗಳ ಹತ್ರ ಮಾತಾಡಿ ಈಗ ನನಗೆ 10 ಕೋಟಿ ಬೇಕು, ಕನಿಷ್ಠ 5 ಕೋಟಿನಾದ್ರೂ ಬಿಡುಗಡೆ ಮಾಡಬೇಕು ಎಂಬ ಒತ್ತಡವನ್ನ ಈಗಾಗಲೇ ಅವ್ರು ಏರಿದ್ದಾರೆ. ನಿಜ ಕೂಡ ಇದು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಪಂಚಾಯತ್ರಿ ಕಟ್ಟಡಗಳಿಗೆ ಅವ್ರು ವಿಶೇಷವಾಗಿ ಕಟ್ತಕ್ಕಂಥ ಒಂದು ಕಾಳಜಿಯನ್ನ ಇವತ್ತು ಶಾಸಕರು ವಹಿಸಿರೋದಕ್ಕೆ ನಾನು ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅದೇ ರೀತಿ ನನ್ನ ವೈಯಕ್ತಿಕವಾಗಿ ನಾನು ಹೇಳ್ತಕ್ಕಂಥದ್ದು, ಈಗ ಹಾಲು ಉತ್ಪಾದಕ ಸಹಕಾರ ಸಂಘಗಳಲ್ಲಿ ಹಲವಾರು ಶಾಸಕರುಗಳು ಕೂಡ ಹಿಂದೆ ಆದಂಥ ಸಂದರ್ಭದಲ್ಲಿ ಯಾರು ಕೂಡ ಕಟ್ಟಡಗಳ ಹಣವನ್ನು ಹಾಕ್ತಾ ಇರಲಿಲ್ಲ. ಈಗಾಗಲೇ ಮೊನ್ನೆ ನಮ್ಮ ಒಂದು 3-4 ಕಟ್ಟಡಗಳಿಗೆ ತುರ್ತಾಗಿ 3 ಲಕ್ಷ ಹಣ ಹಾಕಿದ್ದಾರೆ. ಇವು ಕೂಡ ಒಂದು ರೀತಿ ಮೂಲಭೂತವಾಗಿ ಆ ಹಳ್ಳಿನಲ್ಲಿ ಆ ಜನರಿಗೆ ಒಂದು ಆರ್ಥಿಕ ಶಕ್ತಿಯನ್ನು ಕೊಡ್ತಕ್ಕಂಥ ಒಂದು ಕೇಂದ್ರ ಸ್ಥಾನಗಳು ಇವತ್ತು ಡೈರಿಗಳು. ಅಂತ ಡೈರಿಗಳಿಗೆ ಇವತ್ತು ಆ ಸರ್ಕಾರದ ಅನುದಾನ ಆಗ್ತಕ್ಕಂಥದ್ದು ಒಬ್ಬ ಶಾಸಕರ ಆದ್ಯ ಕರ್ತವ್ಯ ಆಗಿರ್ತೈತೆ. ಆ ನಿಟ್ಟಿನಲ್ಲಿ ಅವರ ಕರ್ತವ್ಯವನ್ನು ಇವತ್ತು ಅವ್ರು ಮೆರೆದಿದ್ದಾರೆ. ನಿಜ ಕೂಡ ನಾನು ವಿಶೇಷವಾಗಿ ಮತ್ತೊಮ್ಮೆ ನಾನು ನಮ್ಮ ಡೈರಿ ಸೆಕ್ಟರ್ಗೆ ಹಣವನ್ನು ಒದಗಿಸ್ತಾ ಇರ್ತಕ್ಕಂಥದ್ರಿಂದ ಅವ್ರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ, ಮತ್ತು ಏನು ಈ ಒಂದು ಪಂಚಾಯಿತಿ ವ್ಯವಸ್ಥೆಯಲ್ಲಿ ನಿಜ ಕೂಡ ನಮ್ಮ ಹರೀಶ್ ಅವರು ಕ್ರಿಯಾಶೀಲ ಒಬ್ಬ ಕಾರ್ಯನಿರ್ವಹಣಾಧಿಕಾರಿಯಾಗಿ ಇವತ್ತು ಎಲ್ಲ ಆಂಗಲ್ಗಳು ಕೂಡ ಒಂದು ರೀತಿಯ ಒಂದು ಗ್ರಾಮ ಪಂಚಾಯಿತಿಗಳಿಗೆ ಶಕ್ತಿಯನ್ನು ತುಂಬುತ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಗ್ರಾಮ ಪಂಚಾಯಿತಿಗಳು ಅಂದ ತಕ್ಷಣ ಎಷ್ಟೋ ಜನಗಳು ಇದರಿಂದ ನಮಗೆ ಕೆಲಸ ಆಗೋದಿಲ್ಲ, ಎಲ್ಲೋ ನಮ್ಮ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರನೇ ಇಲ್ವಾ ಎಂಬ ನಿಟ್ಟಿನಲ್ಲಿ ದಿನ ಬೆಳಿಗ್ಗೆ ಎದ್ದಾಂಡೆ ಪಂಚಾಯಿತಿಗಳಲ್ಲಿ ಜಗಳಗಳು ಮತ್ತೆ ಗಲಾಟೆಗಳು ಸಮಸ್ಯೆಗಳು ತಲೆದೂರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವರು ಬಂದಂತಹ ಸಂದರ್ಭದಲ್ಲಿ ಹರೀಶ್ ಅವರು ನಿಜಕ್ಕೂ ಕೂಡ ಒಂದೊಂದು ಸಮಸ್ಯೆಗಳಿಗೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಆ ಸಂಬಂಧಪಟ್ಟಂತಹ PDO ಅವ್ರನ್ನ ಕರೆಸಿ ಆ ಬಗೆಹರಿಸಂತ ನಿಟ್ಟಿನಲ್ಲಿ ಇವತ್ತು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಮೂಲಭೂತ ಸಮಸ್ಯೆಗಳಿಗೆ ಹಕ್ಕುಪತ್ರಗಳನ್ನು ಕೊಡಿಸ್ತಕ್ಕಂಥದ್ದು. ಈಗ ತಾಲೂಕಿನಲ್ಲಿ ಬಹಳಷ್ಟು ನಮ್ಮ ನಿರಾಶ್ರಿತರಿಗೆ ಹಕ್ಕುಪತ್ರಗಳ ಅವಶ್ಯಕತೆ ಇದೆ, ಮತ್ತೆ ಅವರಿಗೆ ವಸತಿಗಳ ಅವಶ್ಯಕತೆ ಇದೆ. ಇಂಥ ಎಲ್ಲವನ್ನೂ ಕೂಡ ಹಕ್ಕುಪತ್ರ ಮತ್ತು ವಸತಿಯನ್ನು ಕೊಡಿಸ್ಬೇಕು ಎಂಬ ನಿಟ್ಟಿನಲ್ಲಿ ಈಗಾಗಲೇ ತಾಲೂಕಿನಲ್ಲಿ ಸುಮಾರು 15,000 ಹಕ್ಕುಪತ್ರಗಳನ್ನು ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಶಾಸಕರಿರ್ಬೋದು ಮತ್ತು ನಮ್ಮ ಹರೀಶ್ ಅವರು ಇರ್ಬೋದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಜ ಕೂಡ ಇದು ಒಳ್ಳೆಯ ಸಾಮಾಜಿಕವಾದಂಥ ಕೆಲಸ. ಮೂಲಭೂತವಾಗಿ ನಮ್ಮ ರೈತರಿಗೆ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಇಂತಹ ಸಾಮಾಜಿಕ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಆಗ್ಬೇಕಾಗಿರ್ತಕ್ಕಂಥದ್ದು. ಯಾಕೆಂದ್ರೆ 15,000 ಹಕ್ಕುಪತ್ರ ಕೊಡ್ತಕ್ಕಂಥದ್ದು ಏನು ಸಾಮಾನ್ಯ ವಿಚಾರ ಅಲ್ಲ. ಈಗ ನಮ್ಮಲ್ಲಿ ಸಾಕಷ್ಟು ಜಾಗದ ಸಮಸ್ಯೆ ಇರ್ತೈತೆ. ಎಲ್ಲೋ ಒಂದ್ ಕಡೆ ಆ ಜಾಗಗಳು ಇದ್ರೂ ಕೂಡ ಅತಿಕ್ರಮಣ ಮಾಡ್ಕೊಂಡು ಅವ್ರಿಗೆ ನಿವೇಶನ ಹಂಚಕ್ಕಂಥದ್ದು ಕೂಡ ಒಂದು ದೊಡ್ಡ ಸಮಸ್ಯೆ ಆಗಿರ್ತೈತೆ. ಇಂಥ ಎಲ್ಲ ನಿಟ್ಟಿನಲ್ಲಿ ಇವತ್ತು ಸಮಸ್ಯೆಗಳ ಒಂದು ಅಗಲವೇ ಕೂಡ ಇದ್ದಂತಹ ಸಂದರ್ಭದಲ್ಲಿ 15,000 ಹಕ್ಕುಪತ್ರ ಕೊಡ್ತಕ್ಕಂಥದ್ದು ಬಹಳ ಒಂದು ವಿಶೇಷ. ಅದು ನಮ್ಮ ತಾಲೂಕಿಗೆ ಒಂದು ರೀತಿ ನಮ್ಮ ಜನಸಾಮಾನ್ಯರಿಗೆ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಆಗಿರ್ತೈತೆ. ಇಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ನಾನು ಶಾಸಕರು ಮತ್ತು ಹರೀಶ್ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ, ಇಲ್ಲಿ ಯಾರು ಹೇಳ್ತಿದ್ರಲ್ಲ ಹೈಟೆಕ್ ಬಿಲ್ಡಿಂಗ್ಗಳು ಅಂತೇಳಿ, ಹೈಟೆಕ್ ಬಿಲ್ಡಿಂಗ್ ಮಾಡಿ ಈಗ 30 ಲಕ್ಷ ನಿಮ್ಮ ಹತ್ರ ದುಡ್ಡಿದೆ ಖರ್ಚು ಮಾಡಿ ನಾನು ಏನಾದರೂ ಮಾಡಿ ಸರ್ಕಾರದಿಂದಲೂ ಕೂಡ ನಾನು ಸ್ವಲ್ಪ ಕೊಡಿಸ್ಕೊಡ್ತೀನಿ, ಅದನ್ನು ಮಾಡಿ ಆದಷ್ಟು ಬೇಗ ಮುಗಿಸೋವಂಥ ಕೆಲಸವನ್ನು ಮಾಡೋಣ. ಮೊನ್ನೆ ಒಂದು ತಾವರೆಕೆರೆಯಲ್ಲಿ ಒಂದು ಪಂಚಾಯತಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ನಾನು ಹೇಳ್ತಿದ್ದೆ ಪಂಚಾಯತಿ ಬಿಲ್ಡಿಂಗ್ ಕಟ್ಟೋಕ್ಕಾಗಲ್ಲ ಬೇಡ ಅಂತೇಳಿ. ಅಲ್ಲಿ PDO ಅವ್ರು ಇಂಟ್ರೆಸ್ಟ್ ತಗೊಂಡು ಮಾಡಿದ್ದ ಪ್ರಯುಕ್ತ ಅದೆಲ್ಲ ಆಗಿದೆ. ಅದೇ ಆ ಪ್ರಯತ್ನಗಳು ನೀವು ಮಾಡಬೇಕು. ಅದ್ರ ಜೊತೆಗೆ ಯಾವ ಜನಗಳ ಜೊತೆಗೆ ಎಲ್ಲ ಜೋಬ್ನಾಗೂ ದುಡ್ಡಿದೆ, ಇಲ್ಲಿ ಏನು ತೊಂದರೆ ಇಲ್ಲ. ಸ್ವಲ್ಪ ದುಡ್ಡು ಕಲೆಕ್ಟ್ ಮಾಡಿ ಇನ್ನೊಂದು ಮಾಡಿ ಚೆನ್ನಾಗಿ ಕಟ್ಟುವಂಥ ಕೆಲಸವನ್ನು ಮಾಡಿ ನಾನು ಸರ್ಕಾರದಿಂದ ಏನು ಕೊಡಬೇಕು ಅಷ್ಟು ಒಂದು 20-25 ಲಕ್ಷ ಕೊಡಿಸುವಂಥ ಪ್ರಯತ್ನವನ್ನು ನಾನು ಮಾಡಿ ಮಾತ್ರ ಹೇಳಿ ನಿಮ್ಮ
ನಿಮ್ಮ ಪಂಚಾಯತ್ ವ್ಯಾಪ್ತಿನಲ್ಲಿ ಎಲ್ಲ ಸಮಸ್ಯೆಗಳನ್ನು ಕೂಡ ನೀವೇ ನಿರ್ವಹಣೆ ಮಾಡಬೇಕು. ಚಿಕ್ಕಹಳ್ಳಿ ಊರಿನಲ್ಲಿ ಬಂದು ಒತ್ತುವರಿ ಮಾಡಿದರೆ ಅದನ್ನು ಕುಲ್ಲ ಮಾಡಿಸಿ ಅಂತೇಳಿ ಕೇಳಿದ್ರು ಅಂತ ಹೇಳಿದ್ರೆ ಏನಂತ ಹೇಳಬೇಕು? ನಾನೇನು ಚಿಕ್ಕಹಳ್ಳಿ ಉಗ್ರೇಗೌಡರು ಊರು ಭಾರಿ ಪ್ರಬುದ್ಧ ಮಾರ್ಕ್ ಇರೋದು, ಇಲ್ಲಿ ಏನೆಲ್ಲ ಸವಲತ್ತುಗಳೇನಿದೆ, IT ಕಾಲೇಜ್ ಇದೆ, ಅಗ್ರಿಕಲ್ಚರ್ ಕಾಲೇಜ್ ಇದೆ, ಎಲ್ಲ ಕಾಲೇಜು ಇದೆ. ಇಂಥ ಸಂದರ್ಭದಲ್ಲಿ ಊರಿನವ್ರು ಯಾವ ರೀತಿಯಾಗಿರಬೇಕು? ನೀವು ಇದನ್ನೆಲ್ಲದೂ ಕೂಡ ಪಂಚಾಯತಿ ವ್ಯಾಪ್ತಿನಲ್ಲಿ ಕೂತ್ಕೊಂಡು ಚರ್ಚೆ ಮಾಡುವಂಥ ಕೆಲಸವನ್ನು ಮಾಡಬೇಕು. ನೀವು ಹಕ್ಕನ್ನು ಪ್ರತಿಪಾದನೆ ಮಾಡೋಕ್ಕೆ ಕೋರ್ಟ್ಗೆ ಹೋಗಬೇಡಿ. ನಿಮ್ಮ ಪಂಚಾಯತಿನಲ್ಲೇ ನೀವು ಅದನ್ನು ಖಚಿತಪಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆ ರೀತಿಯಾಗಿ ನೀವು ಸವಲತ್ತನ್ನು ಸಲಹೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು PDOಗಳು ಮಾಡಬೇಕು ಅಂತೇಳಿ ವಿನಂತಿ ಮಾಡಿ, ಆಮೇಲೆ ಈಗೇನಾರ ಗೌಡ ಈ ಸೈಟ್ ಕೊಟ್ಟರೆ ಈಗ ಕೊಟ್ಟಂಗೆ ಆಮೇಲೆ ಯಾವ ಬಡವ್ರಿಗೂ ಸೈಟ್ ಕೊಡೋಕ್ಕಾಗಲ್ಲ. ಯಾರಿಗೂ ಕೊಡೋಕ್ಕಾಗೋದಿಲ್ಲ. ಇಲ್ಲಿ ಏನಾಗಿದ್ದಾರೆ ಅಂದರೆ ಧ್ವನಿ ಇಲ್ಲದ ಜನ ಇದ್ದಾರೆ, ಬೇರೆ ಬೇರೆ ಸಮಾಜದವರು ಇದ್ದಾರೆ, ಸಣ್ಣ ಸಣ್ಣ ಸಮಾಜದವರು. ಅವ್ರ ಮಾತು ಯಾರಿಗೂ ಕೇಳೋದಿಲ್ಲ. ಆ ರೀತಿಯಾಗಿದೆ. ಅವ್ರಿಗೆ ಸೈಟ್ ಕೊಡಬೇಕು ಅಂತಕ್ಕಂಥದ್ದಕ್ಕೆ ನಾವೊಂದು 15,000 ಸೈಟ್ ಕೊಡಬೇಕು ಅಂತೇಳಿ ಅವರಿಗೆಲ್ಲ ಪ್ರಯತ್ನ ಪಟ್ಟಿದ್ವಿ. ಅದಕ್ಕೆ ತೊಂದರೆ ಮಾಡೋದು ಬೇಡ, ಸಹಕಾರ ಕೊಡುವಂಥ ಕೆಲಸವನ್ನು ಮಾಡಿ. ಬಡವರಿಗೆ ಒಂದು ಅಕ್ಕಿ ಪಕ್ಷಿಗೂ ಒಂದು ಗೂಡು ಇರ್ತದೆ. ಒಬ್ಬ ಮನುಷ್ಯ ಆಗಿರ್ತಕ್ಕಂಥವನಿಗೆ ಒಂದು ಮನೆ ಇಲ್ಲ, ಸೈಟ್ ಇಲ್ಲ ಅಂತಂದರೆ ಅದು ಸರಿ ಆಗೋದಿಲ್ಲ. ಅದನ್ನು ಆ ಸಮಸ್ಯೆನ ಅದು ಶಾಶ್ವತವಾಗಿ ನೀಗಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಪ್ರಯತ್ನ ಪಡ್ತಿದ್ದೀನಿ. ದಯಮಾಡಿ ನಿಮ್ಮಲ್ಲಿ ಎಲ್ಲರೂ ಕೂಡ ನಾನು ಮನವಿ ಮಾಡ್ತಕ್ಕಂಥದ್ದು, ನಿಮ್ಮಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಜಮೀನಿದೆ, ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸರ್ಕಾರಿ ಜಮೀನು ಎಲ್ಲೆಲ್ಲಿದೆಯೋ ಅದೆಲ್ಲದೂ ಕೂಡ ನಾನು ಗಮನಕ್ಕೆ ತನ್ನಿ. ಅಲ್ಲೆಲ್ಲ ಕೂಡ ಸೈಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಸೈಟ್ ಕೊಡುವಂಥ ಕೆಲಸವನ್ನು ಮಾಡೋಣ.